ಮಾತನಾಡಿದಂತ ಹಲವಾರು ನಾಯಕರು ಬಿಜೆಪಿ ಮತ್ತು ಜನತಾದಳದ ಪಾದಯಾತ್ರೆ ಬಗ್ಗೆ ನಮ್ಮ ಯಾತ್ರೆಯ ನಮ್ಮ ಆಂದೋಲನದ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದರು. ನಮಗೆ ಕೆಂಗೇರಿನಲ್ಲಿ ಪ್ರಾರಂಭ ಮಾಡಿದೆ, ಇವತ್ತು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಸಹ ಬಿಡದಿನಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ, ಮದ್ದೂರಿನಲ್ಲಿ ಸಭೆ ಮಾಡಿ ಇವತ್ತು ಮಂಡ್ಯದಲ್ಲಿ ಸಭೆ ಮಾಡ್ತಾ ಇದ್ದೀವಿ. ಅಂತಿಮವಾಗಿ 9ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಭೆ ಆಗುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಮುಖಂಡರು, ಶಾಸಕರು, ಮಂತ್ರಿಗಳು ಆ ಸಭೆಯಲ್ಲಿ ಹಾಜರಿರ್ತೀವಿ. ನೀವೆಲ್ಲರೂ ಸಹ ಅಲ್ಲಿ ಬರ್ಬೇಕಾಗತ್ತೆ. ಸತ್ಯವನ್ನ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವರಿಗೆ ಏನು ಭಯ ಇದೆ ಅನ್ನೋದನ್ನ ನೀವೆಲ್ಲರೂ ಸಹ ಕೇಳಬೇಕಾಗತ್ತೆ. ಆ ಸಭೆಯಲ್ಲಿ ಅಂತಿಮವಾಗಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಮಾತನಾಡ್ತಾರೆ. ಮಾನ್ಯ ಬಂಧುಗಳೇ, ಕುಮಾರಸ್ವಾಮಿಯವರಾಗ್ಲಿ, ಯಡಿಯೂರಪ್ಪನವರಾಗಲಿ, ಅಶೋಕ್ ಆಗಲಿ ಅಥವಾ ವಿಜೇಂದ್ರ ಆಗಲಿ, ಈ 4 ಜನದ ನಾಯಕತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ. ನಿಮಗೆ ಗೊತ್ತಿರಬೇಕು, ಪಾದಯಾತ್ರೆ ಮಾಡಬೇಕಾ ಬೇಡವಾ ಅಂತೇಳಿ 1-2 ದಿವಸ ತೆಳ್ಳಾಡು. ದಯವಿಟ್ಟು ಎಲ್ಲರೂ ಇನ್ನೊಂದು ಅರ್ಧ ಗಂಟೆ ನಾನು ಆದ ನಂತರ ಶಿವಕುಮಾರ್ ಸಾಬ್ರೆ ಮಾತನಾಡ್ತಾರೆ. ದಯವಿಟ್ಟು ಎಲ್ಲ ಸಮಾಧಾನವಾಗಿರ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇಷ್ಟು ಕಷ್ಟಪಟ್ಟು ಹಳ್ಳಿಯಿಂದ ಬಂದಿದ್ದೀರಾ, ಬಂದ ತಕ್ಷಣ ಸಮಾರಂಭವನ್ನ ಮುಗಿಸುವಾದ್ರೂ ಮಾತ್ರ ವಿಚಾರವನ್ನ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸಾರ್ವಜನಿಕ ಕಾಂಗ್ರೆಸ್ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ದಯವಿಟ್ಟು. ಸೊ ಇವತ್ತು ಅವರು ಬಹಳ ಕುಮಾರಸ್ವಾಮಿಯವರು ನಾನು ಬೆಂಬಲ ಕೊಡಲ್ಲ ಅಂದ್ರು, ಆಮೇಲೆ ಬೆಂಬಲ ಕೊಡ್ತೀವಿ ಎಂದು. ಮತ್ತು ಅಶ್ವತ್ಥಾಯಣದ ಒಂದು ಗುಂಪು, ವಿಜೇಂದ್ರ ಅವ್ರದ್ದು ಒಂದು ಗುಂಪು ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ, ಇದೊಂದು ಕಾನೂನು ಬಾಹಿರವಾದದ್ದು, ಮೂಲ ವಿಚಾರ, ಇದು ಹಗರಣ ಅಲ್ಲ, ಇದಕ್ಕೆ ಯಾವುದೇ ತರಹ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ, ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂಥ ಅಪರಾಧ, ಇದಕ್ಕೆ ಹೊಣೆ ನಾವೇ ಬರಬೇಕಾಗತ್ತೆ. ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದಲ್ಲ, ಹಲವಾರು ಬೇರೆ ಕಾನೂನು ಬಾಹಿರವಾಗಿ 100ರಿಂದ 200 ಜನಕ್ಕೆ 10, 20, 50, 100 ಸೈಟ್ ಅನ್ನ ಹಂಚಿದೀವಿ. ಇದೆಲ್ಲ ತನಿಖೆಗೆ ಹೋದ್ರೆ 100 ಜನ ಜೈಲಿಗೆ ಹೋಗ್ಬೇಕಾಗುತ್ತೆ. ಇದನ್ನ ಕೈ ಬಿಡೋದು ಒಳ್ಳೇದು ಅಂತೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ವಿಧಿ ಇಲ್ಲದೆ ಮಾತನಾಡಿದೀವಿ, ಈಗ ಹಿಂದೆ ಹೋದ್ರೆ ಆಭಾಸ ಆಗುತ್ತೆ, ನಾವು ಏನಾದ್ರು ಮಾಡಿ ಈ ವಿಚಾರವನ್ನ ಪ್ಯಾಚಪ್ ಮಾಡ್ಕೊಳ್ಳೋಣ, ನಾವು ಹೋಗ್ಬಿಡೋಣ ಪಾದಯಾತ್ರೆ ಅಂತ ಹೇಳಿ ಹೇಳ್ತಾರೆ. ಇವತ್ತು ಒಂದಲ್ಲ 108 ಹಗರಣಗಳು ಇವತ್ತು ಬಿಜೆಪಿ ಮತ್ತು ಜನತಾದಳದ ಹಗರಣಗಳಿದೆ. ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆನ, ನೀವ್ ಯಾಕೆ ಹಗರಣವನ್ನ ಬಿಚ್ಚಿಡ್ಲಿಲ್ಲ, ನೀವ್ ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ 1 ವರ್ಷದಿಂದ ಅಂತ ಕೇಳ್ತಾರೆ ಕೆಲವು ನಾಯಕರು. ಹೌದು ಸ್ವಾಮಿ, ನಾವು ನಿಮ್ಮ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ, ಬಿಡುಗಡೆನೂ ಮಾಡಬೇಕಾಗಿತ್ತು, ಆದ್ರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ, DK ಅವ್ರನ್ನ ನೆಂಬಿ ಇವತ್ತು ಯಾರು ಕಾಣದೇ ಇರ್ತಕ್ಕಂಥ ಒಂದು ಮಟ್ಟಕ್ಕೆ 136 ಜನವನ್ನ ಗೆಲ್ಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ, ನಿಮ್ಮ ಹಗರಣಗಳ ತನಿಖೆ ಮಾಡ್ತಕ್ಕಂಥದ್ದು ಮುಖ್ಯನೋ ಅಂತ ಯೋಚನೆ ಮಾಡಿದಾಗ ನಾವು ಈ 1 ವರ್ಷದ ಬರಗಾಲ, ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನ ಕೊಟ್ಟು ಅದು ತಪ್ಪ, ನಿಮ್ಮನ್ನ ಜೈಲಿಗೆ ಕಳಿಸ್ಲಿಲ್ಲ ಅದು ತಪ್ಪ, ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡಲಿಲ್ಲ ಅದು ತಪ್ಪ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ. ನಾವು ಫಸ್ಟ್ ಮೊದಲನೇ ಆದ್ಯತೆ ಈ ರಾಜ್ಯದ 5 ಗ್ಯಾರಂಟಿಯನ್ನ ಕೊಡೋದ್ರ ಮೂಲಕ ನನ್ನ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಕಾರ್ಮಿಕರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ರೈತರಿಗೆ ಪ್ರತಿ ಮನೆಗೆ 4 ರಿಂದ 5 ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ. ಇದು ಕಾಂಗ್ರೆಸ್, ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ? ತಾವು ದಯಮಾಡಿ ಹೇಳಬೇಕು. ಇದು ಹೊಟ್ಟೆ ಊರಿನ ನಿಮಗೆ. ಈಗಲೇ 136 ಜನ ಗೆಲ್ಸಿದ್ದಾರೆ. ಈ ಕಾರ್ಯಕ್ರಮಗಳು ಯಶಸ್ವಿ ಆದರೆ ನಾವೇನು ಡಿಸ್ಟರ್ಬ್ ಮಾಡದೇ ಇದ್ದಾರೆ ಮುಂದೆ ನಾವು ಕರ್ನಾಟಕವನ್ನ ಮರಿಬೇಕಾಗುತ್ತೆ ಅನ್ನೋ ಭಯ ನಿಮ್ಮನ್ನ ಕಾಡಿದೆ. ನಿದ್ದೆ ನಿಮಗೆ ಬರ್ತಾ ಇಲ್ಲ.
27ರಿಂದ 17ಕ್ಕೆ ಪಾರ್ಲಿಮೆಂಟ್ ಬಂದಿದ್ದೀರಾ. ನಾವು 1ರಿಂದ 9ಕ್ಕೆ ಹೋಗಿದ್ದೀವಿ. ರಾಷ್ಟ್ರದಲ್ಲಿ 300ರಿಂದ 240ಕ್ಕೆ ಬಂದಿದ್ದೀರಿ. ಇದೆಲ್ಲವೂ ಸಹ ನಿದ್ದೆಗೆಡಿಸಿರ್ತಕ್ಕಂಥದ್ದು. ನಿಮಗೆ ಇಂಥ ಒಂದು ಕೆಲಸವನ್ನ ಇವತ್ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಒಂದಲ್ಲ. ಈಗ ತಾನೇ ನಮ್ಮ ಹುಡುಗರು ಕೊಟ್ಟರು. ಇಲ್ಲಿ ಶುಗರ್ ಫ್ಯಾಕ್ಟರಿನಲ್ಲಿ ಯಡಿಯೂರಪ್ಪನವರಿದ್ದಾಗ 121 ಕೋಟಿ ಹಗರಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ. ಇಂಥದ್ದು ಇದೆ. ಇದೊಂದೇ ಅಲ್ಲ, MS ಕಾಲೇಜ್ ಇರ್ಬೋದು, ಮತ್ತು ನಮ್ಮ PSI ಹಗರಣ ಇರಬಹುದು, ಮತ್ತು ನಮ್ಮ ಶಿಕ್ಷಕರ ಹಗರಣ ಇರಬಹುದು. ಈ ತರದ್ದು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ, ಟೆಂಡರ್ ಹಗರಣ, PSI ಹಗರಣ, ಭೂ ಹಗರಣ, ಕೋವಿಡ್ ಹಗರಣ, ಲೈಂಗಿಕ ಹಗರಣ, ರಾಘವೇಂದ್ರ ಬ್ಯಾಂಕ್ ಹಗರಣ, ಬಿಟ್ಕಾಯಿನ್ ಹಗರಣ, ಮೊಟ್ಟೆ ಹಗರಣ, ವಿಜೇಂದ್ರ ಸೇವಾ ತೆರಿಗೆ ಹಗರಣ, ಬ್ಯಾಂಕ್ ಸಾಲ ಹಗರಣ, ಆಹಾರದ ಕಿಟ್ ಹಗರಣ, ಎಷ್ಟು ಬೇಕು ಹಗರಣ. ನಿಮ್ಮ ತನಿಖೆ ಮಾಡ್ಲಿಕ್ಕೆ ನಾವು ಸರ್ಕಾರ ನಡೆಸೋದ್ ಬಿಟ್ಟು ಇದನ್ನೇ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆನೇ ನಿಮಗೆ ಕ್ರಮ ತಗೋಬೇಕಾಗತ್ತೆ. ನಾವು ಇದಕ್ಕೆ ಆದ್ಯತೆ ಕೊಡ್ಲಿಲ್ಲ. ಕ್ಯಾಶುವಲ್ ಆಗಿ ಕಾನೂನುಬದ್ಧವಾಗಿ ಅದಕ್ಕೆ ಸಂಸ್ಥೆ, ತನಿಖಾ ಸಂಸ್ಥೆಗಳಿದಾವೆ. ಕಾನೂನಿನ ಅಡಿನಲ್ಲಿ ತನಿಖೆ ಆಗುತ್ತೆ, ಕ್ರಮ ಆಗುತ್ತೆ. ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಿಸೋಣ ಅಂತೇಳಿ ಓದು. ನಿಮ್ಮ ಜವಾಬ್ದಾರಿ, ನಾವು ಮಾತಾಡಿದಂತ ಅನೇಕ ಸಚಿವರು ಮಾತಾಡೋದು, ಕುಮಾರಸ್ವಾಮಿ ಅವರೇ, ಜೋಶಿ ಅವರೇ, ವಿಜೇಂದ್ರ ಅವರೇ, ಯಡಿಯೂರಪ್ಪನವರೇ, ಕೇಂದ್ರದಲ್ಲಿ ನಿಮ್ ಸರ್ಕಾರ ಆಕಸ್ಮಿಕವಾಗಿ ಬಂದಿದೆ. ಈ ಸಾರಿ ಜನ ನಿರೀಕ್ಷೆ ಮಾಡಿದಷ್ಟು ನಿಮಗೆ ಓಟ್ ಕೊಟ್ಟಿಲ್ಲ. ಈ ಸಾರಿ ನೀವು ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸ್ವಲ್ಪ ಅಂಚಿನಲ್ಲಿ ನೀವು ಅಧಿಕಾರದಲ್ಲಿ ಕೂತಿದ್ದೀರಾ. ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಕರ್ನಾಟಕ ಇಷ್ಟೊಂದು ಘೋರ ಅನ್ಯಾಯ ಆಗ್ತಾ ಇದೆಯಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ. ಕಳೆದ ಬಾರಿ 1 ವರ್ಷದ ಬರಗಾಲದಲ್ಲಿ ನಾವು ಕಳಿಸಿರ್ತಕ್ಕಂಥ ಮೆಮೊರಂಡಮ್ಗೆ ಉತ್ತರ ಕೊಡ್ಲಿಲ್ಲ, ಮೀಟಿಂಗ್ ಮಾಡಲಿಲ್ಲ, ನಮಗೆ ಮೀಟಿಂಗ್ಗೆ ಅವಕಾಶ ಕೊಡ್ಲಿಲ್ಲ. ಇವತ್ತು ಕೋರ್ಟ್ ಮೂಲಕ ನಾವು 3,454 ಕೋಟಿಯನ್ನ ತಂದು ಹಂಚುವಂತ ಪರಿಸ್ಥಿತಿ ನಮ್ಮ ಮುಂದೆ ಬಂತು. ಇಂಥ ಕರ್ನಾಟಕ ಅನ್ಯಾಯ ಮಾಡಿರ್ತಕ್ಕಂಥದ್ನ ನಮ್ಮ ಶ್ರೀನಿವಾಸ ಹೇಳಿದಂಗೆ ನಿಮ್ಮ ಯಾತ್ರೆ ದೆಹಲಿಗಿರಬೇಕು, ನಿಮ್ಮ ಹೋರಾಟ ದೆಹಲಿ ಸರ್ಕಾರದಲ್ಲಿ ಇರಬೇಕು. ನಾನು ಹಿಂದೆ ಸಂಸತ್ನಾಗಿದ್ದಾಗ ನೋಡ್ರೆ, ನಮ್ಮ DMK ಅವರು ನಮ್ಮ UPA ಸರ್ಕಾರದಲ್ಲಿ ಪಾಲುದಾರರು. ಅವರ ರಾಜ್ಯಕ್ಕೆ ಅನ್ಯಾಯ ಆದಾಗ ಬಹುಶಃ ಮಂತ್ರಿಗಳು ಸಹ ಎಲ್ಲಿಗೆ ಹೋಗಿದ್ದನ್ನ ನಾನು ಗಣ್ಣಾರೆ ನೋಡಿದ್ದೆ, ನಾನು ಲೋಕಸಭಾ ಸದಸ್ಯನಾಗಿ. ಅಂತ ಒಂದು ಕೆಲಸವನ್ನ ರಾಜ್ಯದ ಪರವಾಗಿ ಮಾಡಿ ನಿಮ್ಗೆ ಏನಾರ ನಾಚಿಕೆ ಇದ್ರೆ, ಮರ್ಯಾದೆ ಇದ್ರೆ, ಇವತ್ತು ಪಕ್ಕದ ರಾಜ್ಯದ ಹೋರಾಟವನ್ನ ಕಲ್ತ್ಕೊಂಡು ಮೋದಿ ಮುಂದೆ, ಅಮಿತ್ ಶಾ ಮುಂದೆ ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಏನೋ, ಆದಾಯ ಕೊಡ್ತೇನೋ, ಅಥವಾ ಅಲೋಕೇಶನ್ ಕೊಡ್ತೇನೋ, ಅಥವಾ ಏನ್ ಬರ್ಬೇಕು, ನಮ್ಗೆ ಅನ್ಯಾಯ ಆಗ್ತಾ ಇದೆಯೋ ಅದ್ರ ಬಗ್ಗೆ ಹೋಗಿ ಅವರಿಬ್ಬರು ಮುಂದೆ ಕೂತು, ಕುಮಾರಸ್ವಾಮಿ ಇದೆ ನಿಮ್ಗೆ ಸಿಕ್ಕಿರೋ ಅವಕಾಶವನ್ನ ಮಂಡ್ಯ ಜಿಲ್ಲೆ ಸಂಸದರ ಮಾಡಿದ್ದಾರೆ, ಅದನ್ನ ಮಾಡಿ. ಯಾಕೋಸ್ಕರ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯಗೋಸ್ಕರನ ಅಥವಾ DK ಶಿವಕುಮಾರ್ಗೋಸ್ಕರನ? ಈ ಯಾವ ವಿಚಾರ ಅಲ್ಲದೆ ಇರೋದ್ರಿಂದ ಬೆಳಿಗ್ಗೆ ಇದ್ರೆ ಬಿಜೆಪಿಯವರು ಸಿದ್ದರಾಮಯ್ಯನವರ ಬಗ್ಗೆ ಬೈಯೋದು, ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಬೈಯೋದು. ನಿಮ್ಮ ಪಾದಯಾತ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಕೆಂಗೇರಿಯಿಂದ ಮೈಸೂರುವರೆಗೂ ಇಲ್ಲ ಸಲ್ಲದ ಮಾತನಾಡ್ತಕ್ಕಂಥ DK ಶಿವಕುಮಾರ್ ಅವರ ಬಗ್ಗೆ ಅಭಿನಯಕಾರಿ ಶಬ್ದವನ್ನ ಉಪಯೋಗಿಸ್ತಕ್ಕಂಥದಕ್ಕೋಸ್ಕರ ಕುಮಾರಸ್ವಾಮಿಯವರೇ ನೀವು ಯಾತ್ರೆ ಮಾಡ್ತಾ ಇದ್ದೀರಾ. ನಿಮ್ಗೆ 8 ಬಾರಿ ಜನ ಇದೆಲ್ಲ ತಿದ್ಕತಾರೆ ಅಂತ ಹೇಳಿದ್ರು, ಮತ್ತೆ ಅದೇ ತಪ್ಪನ್ನ, ಅದೇ ಮಿಸ್ಟೇಕ್ ಅನ್ನ ಮಾಡ್ತಾ ಇದೀವಿ. ನಿಮ್ಗೆ ಯಾರು ಅವಕಾಶ ಕೊಡ್ತಾರೋ ಅವ್ರ ಜೊತೆ ಹೋಗ್ತೀರಾ, ಯಾರು ಅವಕಾಶವನ್ನ ಅವ್ರು ಸ್ವಲ್ಪ ವ್ಯತ್ಯಾಸ ಆಗುತ್ತೋ ಹೊರಗಡೆ ಬರ್ತೀರಾ. ಇದೇ ಕೆಲಸ ಸ್ವತಂತ್ರದಲ್ಲಿ 83ರಿಂದ ಇಲ್ಲಿವರೆಗೆ ನೀವು ಆಡಳಿತ ಮಾಡೋ ಸಂದರ್ಭದಲ್ಲಿ, ಅದು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಎಂತೆಂತ ವ್ಯತ್ಯಾಸವನ್ನ ನೀವೆಲ್ಲರೂ ಮಾಡಿದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳಿಗೆ ಹೇಳ್ತೀನಿ, ಕಳೆದ ಬಾರಿ ಅಷ್ಟೆಲ್ಲ ಸಮಸ್ಯೆ ಇದ್ರು ಬೆಳೆಯನ್ನ ನಿಮ್ ಕೈಗೆ ಸೇರ್ತಕ್ಕಂಥ ನೀರನ್ನ ನಾವು ಕೊಟ್ಟು, ಕೇಂದ್ರ ಸರ್ಕಾರ ಕಾನೂನು ಮತ್ತು ತಮಿಳುನಾಡರ ಹೋರಾಟದಲ್ಲಿ ಸಮರ್ಥವಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ನಿಮಗೆ ನೀರನ್ನ ಕೊಟ್ಟು ಬೆಳೆಯನ್ನ ರಕ್ಷಣೆ ಮಾಡಿರುವಂತದ್ದು. ದಯಮಾಡಿ ಇವತ್ತು ಈ ಜಿಲ್ಲೆಗೆ ಒಂದು ಶುಗರ್ ಫ್ಯಾಕ್ಟರಿಯನ್ನು 500 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನ ತಗೊಂಡಿರ್ತಕ್ಕಂಥದ್ದು. ಭೂಮಿ
ನೀರಾವರಿ ಉಂಟುತ್ತವೆಂದ ಕೃಷಿ ಜಿಲ್ಲೆ ಎನ್ಸ್ಕೊಂಡ್ರು ಸಹ ಯಾರೇ ಮಾಡದೇ ಇರ್ತಕ್ಕಂಥ ಯೂನಿವರ್ಸಿಟಿ, ಕೃಷಿ ಯೂನಿವರ್ಸಿಟಿಯನ್ನ ಮಾಡ್ತಕ್ಕಂಥದಕ್ಕೆ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಇವತ್ತು ನೀರಾವರಿ ಅಚ್ಚುಕಟ್ಟಲ್ಲಿ ನಾನಾ ಅಭಿವೃದ್ಧಿಗೆ 1,000 ಕೋಟಿಯನ್ನ ವಿಶೇಷ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಬೇರೆ ರೀತಿಯ ನಗರಾಭಿವೃದ್ಧಿ ಅಥವಾ ರಸ್ತೆಗಳು, RDPR ಇತರೆ ಅಭಿವೃದ್ಧಿಗಳಲ್ಲಿ 1,000 ಕೋಟಿಯನ್ನ ನಾವು ಸುಮ್ಮನೆ ಕೂತಿಲ್ಲ. ಬರೀ ಪರಿಹಾರಕ್ಕೆ ಅಥವಾ 5 ಗ್ಯಾರಂಟಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಇವತ್ತು ಈ ಜಿಲ್ಲೆನ ಈ ಭಾಗದ 31 ಜಿಲ್ಲೆಗಳಲ್ಲೂ ಸತತವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಒಂದಲ್ಲ 10 ಹಲವಾರು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀವಿ. ನೀರಾವರಿ ಯೋಜನೆ ಗಮನ ಕೊಟ್ಟಿದ್ದೀವಿ. ದಯಮಾಡಿ ಬೆಂಗಳೂರು ಮೈಸೂರು ರಸ್ತೆ ಹಗರಣ ಇದೆಯಲ್ಲ, DLDB ಅಂತ ಹೇಳಿ ಒಂದು ಸಂಸ್ಥೆ, ದಯಮಾಡಿ ಕುಮಾರಸ್ವಾಮಿ ಅವರೇ, ನೀವು ಈ ಭಾಗದ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ. ಮೊದಲು ನಿಮ್ಮ ಹೋರಾಟ ಲೋಕಸಭೆಯಲ್ಲಿ, ಕ್ಯಾಬಿನೆಟ್ನಲ್ಲಿ ಈ ಕಳಪೆ NH ರಸ್ತೆ ಇದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಹೋರಾಟ ಮಾಡಿ. ನೀವು ಅದ್ರ ಬಗ್ಗೆ ಇಲ್ಲಿ ಬಂದಾಗ ಮಾಹಿತಿಯನ್ನ ಕೊಡಿ. ಮೈಸೂರಿನಲ್ಲೋ ಮಂಡ್ಯದಲ್ಲೋ ಸಭೆಯಲ್ಲಿ ನೀವು ಭಾಗವಹಿಸಿದಾಗ ಈ ಎಲ್ಲ ಹಗರಣಗಳಿಗೆ ನೀವು ಉತ್ತರ ಕೊಟ್ಟು ನಮ್ಮ ಮೂಡಾರೋ ಅಥವಾ DK ಶಿವಕುಮಾರ್ ಅವ್ರ ಬಗ್ಗೆ ಅಥವಾ ನಮ್ಮಗಳ ಬಗ್ಗೆನೋ ಮಾತನಾಡಿ ನಾವು ಸಹ ಸಮಾಧಾನವಾಗಿ ಕೇಳಿ ನಮ್ಮ ತಪ್ಪಿದ್ರು ತಿದ್ಕೋತೀವಿ. ನಿಮ್ಮ ತಪ್ಪನ್ನ ಬಿಟ್ಟು, ನಿಮ್ಮ ಹಗರಣಗಳನ್ನ ಬಿಟ್ಟು, ನಿಮ್ಮ ಹಗರಣಗಳನ್ನ ಮುಚ್ಚಿರೋ ಅಂತ ಕೆಲಸವನ್ನ ಸುಮ್ಮನೆ ಕೆದಕಿ ಗಾಯ ಮಾಡ್ತಕ್ಕಂಥದಕ್ಕೆ ಹೊರಟಿದಿರಲ್ಲ, ಇದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ ಏನದನ್ನ ಅರ್ಥ ಮಾಡಿಕೊಳ್ಳಿ. ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಮಳೆಯಿಂದ ಹಾನಿಯಾಗಿ ಬೆಳಗಾವಿನಿಂದ ಮೈಸೂರು ಚಾಮರಾಜನಗರವರೆಗೂ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಸ್ಲೈಡಿಂಗ್ ಇರುವುದು, ಬೇರೆ ಬೇರೆ ಅನಾಹುತ ಆಗಿದೆ. ಇದಕ್ಕೆ ಕೇಂದ್ರದಿಂದ ಏನಾದ್ರು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರ? ಪತ್ರ ಬರೆದಿದ್ದೀರಾ ಪ್ರಧಾನಮಂತ್ರಿಗಳಿಗೆ ಅಥವಾ ಹೋಗಿ ಭೇಟಿ ಮಾಡಿದ್ದೀರಾ ಜೋಶಿಯವರು? ನೀವು ದಯಮಾಡಿ ಇದನ್ನ ಯಾವುದು ಮಾಡಿದ್ರೆ ನಿಮ್ಗೆ ಏನಾದ್ರು ಬೇಗ ಈ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ನನಗೇನಾದ್ರು ಅವಕಾಶ ಸಿಕ್ಕದ ಅಂತ. ಅಷ್ಟು ಸುಲಭ ಅಲ್ಲ ಸ್ವಾಮಿ. ಜನ ಆಶೀರ್ವಾದ ಮಾಡಿ 136 ಜನನ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇರಬೇಕು ಅಂತ ಬಯಸಿರೋದು ನಿಮ್ಮನ್ನಲ್ಲ. ನೀವೆಲ್ಲ 100, 90, 20, 30 ತಗೊಂಡು ಇಬ್ರು ಜೋಡಿಯಾಗಿ ಮಾಡೋ. ಒಂದ್ ಕಡೆ ಕಾಂಗ್ರೆಸ್ ಕೊಟ್ಟರು ಹೋಗ್ತೀರಾ, BJP ಕೊಟ್ಟರು ಹೋಗ್ತೀರಾ. ಇದಲ್ಲ. BJಪಿಯವರು ಯಾವತ್ತಾರು 113 ತಗೊಂಡಿದ್ದೀರ ಸ್ವಾಮಿ? ಈ ರಾಜ್ಯದಲ್ಲಿ ಸ್ವತಂತ್ರ ಹುಟ್ಟಿ 88 ವರ್ಷದಲ್ಲಿ ಈ ರಾಜ್ಯದಲ್ಲಿ ಯಾವತ್ತಾರು ಒಂದ್ ದಿವಸ 115 ಸೀಟನ್ನ ತಲುಪಿದ್ದೀರಾ? ದಯಮಾಡಿ ಯಡಿಯೂರಪ್ಪನವರೇ, ವಿಜೇಂದ್ರ ಅವರೇ, ಅಶೋಕ್ ಅವರೇ, ನಿಮ್ಗೆ ಆಕಸ್ಮಿಕವಾಗಿ ಸಿಕ್ಕಿದ ಅವಕಾಶವನ್ನ ಸದುಪಯೋಗಿಸ್ಕೊಳ್ಳದೆ ಈ ತರದೆಲ್ಲ ಮಾಡ್ತಾ ಇದ್ದೀರಾ. ದಯಮಾಡಿ ನಮ್ಮ ಜಿಲ್ಲೆ ಜನ ಏನೋ ಒಂದು ಭಾವನಾತ್ಮಕವಾಗಿ ಕಳೆದ ಬಾರಿ ನಿಮ್ಮ ಮಗನ ಸೋಲಿಸಿದ್ದಾರೆ, ಕಳೆದ ಬಾರಿ ನಿಮ್ಮ ಆರೋಗ್ಯನ ಸೋಲಿಸಿದ್ದಾರೆ. ಈ ಬಾರಿ ಒಂದು ಅವಕಾಶ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಳ್ಳೆಯ ಕೆಲಸವನ್ನ ಮಾಡಿ. BJಪಿಯವರು ಕನಸು ಕಾಣಬೇಡಿ. ಇದು ಹಗಲುಗನಸು, ರಾತ್ರಿ ಕನಸಲ್ಲ. ಈ ಹಗರಣಗಳು ಯಾವುದೂ ಸಹ ಸತ್ಯ ಅಲ್ಲ. ಮಾನ್ಯ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೋಬೇಡಿ. ಕಾನ್ಸ್ಟಿಟ್ಯೂಷನ್ ಹುದ್ದೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಈ ಭಾರತದ ಸಂವಿಧಾನದ ಅಡಿನಲ್ಲಿ ದುರುಪಯೋಗ ಮಾಡ್ಕೊಂಡ್ರೆ ಮುಂದೆ ಭಾರತದ ಪ್ರಜಾಪ್ರಭುತ್ವ ಉಳಿಯಲ್ಲ. ಇಂಥ ಕೆಲಸವನ್ನ ಬೇಡ. ಕಾನೂನಾತ್ಮಕವಾಗಿ ಅವರು ನೋಡಿ ಅದನ್ನ ಪರಿಶೀಲನೆ ಮಾಡಿ. ನಾವೇನು ಮಂತ್ರಿಗಳು, ಉಪಮುಖ್ಯಮಂತ್ರಿ ಅಧ್ಯಕ್ಷರಲ್ಲಿ ಒಂದು ರೆಸಲ್ಯೂಷನ್ ಕಳಿಸ್ಕೊಂಡಿದೀವಿ, ಅದನ್ನ ಒಪ್ಪಿ ವಾಪಸ್ ಪಡಿತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸವನ್ನ ಇಟ್ಟು ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.